ಬೆಳಗಾವಿ ನಗರದೊಳಗಡೆ ಪದೇ ಪದೇ ಕನ್ನಡ ಮತ್ತು ಮರಾಠಿ ಭಾಷಿಕರ ಮಧ್ಯೆ ವಿಷಬೀಜ ಬಿತ್ತುವಂತಿರುವಂತ ಇಲ್ಲಿಯ ನಾಡದ್ರೋಹಿ ಶುಭಂ ಶೇಳ್ಕೆ ಅನ್ನುವಂಥವನು ಪದೇ ಪದೇ ಕೂಡ ಕನ್ನಡಿಗರನ್ನ ಕಾಲ್ಕೆದ್ರಿಗೆ ಜಗಳ ಬರ್ತಾ ಇದ್ದಾನೆ. ಕನ್ನಡದ ಹೋರಾಟಗಾರರನ್ನ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರ ಬಗ್ಗೆ ಮತ್ತು ಇಲ್ಲಿಯ ಪೊಲೀಸ್ ಇಲಾಖೆ ಬಗ್ಗೆ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳ ಬಗ್ಗೆ ಭಾರಿ ಹಗುರವಾಗಿ ಮಾತಾಡೋದ್ರ ಜೊತೆ ನಿಂದಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ. ಬೆಳಗಾವಿ ಶಾಂತ ವಾತಾವರಣ ಇರುವಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಎಲ್ಲೋ ಒಂದ್ ಕಡೆ ಮುಚ್ಕೊಂಡು ಒಂಥರ ಹೇಡಿಗತೆ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವಂತ ಕೆಲಸ ಮಾಡ್ತಾ ಇದ್ದಾನೆ. ಅದಕ್ಕೆ ನಾವು ಕೂಡ ಬಹಳಷ್ಟು ಸಲ ಅಂತವನಿಂದ ಇಡೀ ಬೆಳಗಾವಿಯ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಅಂತ ಹೇಳಿ ಬಹಳಷ್ಟು ಸಲ ನಾವು ಮನವಿಯನ್ನ ಕೊಟ್ಟರೂ ಕೂಡ ಯಾವುದೇ ಕಾರಣಕ್ಕೆ ಪ್ರಯೋಜನ ಆಗ್ತಾ ಇಲ್ಲ. ಬರೇ ಪೊಲೀಸ್ ಇಲಾಖೆ ಅವನ ಮೇಲೆ ಒಂದು ಕೇಸನ್ನ ಹಾಕುದ್ರ ಮುಖಾಂತರವಾಗಿ ಅಷ್ಟಕ್ಕನ್ನ ಸೀಮಿತಗೊಳಿಸ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಕೇಸ್ ಹಾಕುದ್ರಿಂದ ಹೋಗಿ ಮತ್ತೆ ಬೇಲ್ ತಗೊಂಡ್ ಬಂದು ಮತ್ತೆ ತನ್ನ ನಾಡದ್ರೋಹಿ ಚಟುವಟಿಕೆಗಳನ್ನ ಮುಂದುವರಿಸ್ತಾ ಇದ್ದಾನೆ. ಅದಕ್ಕೆ ಇಂಥ ನಾಡದ್ರೋಹಿಗಳಿಗೆ ಒಂದು ಸೂಕ್ತವಾದಂತ ಅತ್ಯಂತ ಕಠಿಣ ಕ್ರಮವನ್ನ ತಗೊಳ್ಬೇಕು ಅಂತ ಹೇಳಿ ಇವತ್ತು ಮಾನ್ಯ ಪೊಲೀಸ್ ಇಲಾಖೆಯನ್ನ ಭೇಟಿ ಮಾಡಿ ಅವನ್ನ ಗೂಂಡಾ ಕಾಯ್ದೆ ಅಡಿ ಪ್ರಕರಣವನ್ನ ದಾಖಲಿಸಿಕೊಂಡು ಇಲ್ಲಿಂದ ಗಡಿಪಾರ್ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಒತ್ತಾಯನ ಮಾಡ್ತಾ ಇದೀವಿ. ಅದ್ರ ಜೊತೆ ನಾವು ಇಲಾಖೆಗೆ ನಾವೊಂದಿಷ್ಟು ಕಾಲಾವಕಾಶನೂ ಕೂಡ ಗಡುವನ್ನು ಕೂಡ ಕೊಟ್ಟಿದ್ದೀವಿ. ಇಲಾಖೆಯವರು ಏನಾದ್ರೂ ಅವನ ಮೇಲೆ ಸೂಕ್ತ ಕ್ರಮವನ್ನ ತಗೊಳ್ಳದೆ ಹೋದಲ್ಲಿ ಕನ್ನಡಿಗರು, ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಇಂಥ ನಾಡದ್ರೋಹಿಗೆ ನಮ್ಮ ನೆಲದೊಳಗಡೆ ಸರಿಯಾದಂತ ಉತ್ತರವನ್ನ ಕೊಡ್ತೀವಿ, ಸರಿಯಾದ ತಕ್ಕ ಪಾಠವನ್ನ ಕಲಿಸ್ಬೇಕಾಗತ್ತೆ. ಇಂಥ ಸಂದರ್ಭದೊಳಗಡೆ ಏನಾದ್ರೂ ಕಾನೂನು ಸುವ್ಯವಸ್ಥೆ ಹದಗೆಡ್ತು ಅಂದ್ರೆ ನೇರವಾಗಿ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಹೊಣೆಗಾರಿಕೆ ಆಗ್ಬೇಕಾಗತ್ತೆ ಅಂತ ನಾವು ಒತ್ತಾಯನ ಮಾಡ್ತಾ ಇದ್ವಿ.